ಬ್ಯಾಕ್. ರಾಮರಗಳೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚರ್ಚೆ ಮಾತುಕತೆ ಮುಂದುವರಿತಾನೆ ಇರುತ್ತೆ, ಬಟ್ ಕ್ಯಾಮ್ರಾ ಆನ್ ಆಗೋದು ಮಾತ್ರ ಬ್ರೇಕ್ ಆದ್ಮೇಲೆ ಅನ್ಸುತ್ತೆ. ದೊಡ್ಡ ಮಟ್ಟದ ಚರ್ಚೆ ಕೂಡ ಹೌದು. ಬಹುಶಃ ಗೊತ್ತಿಲ್ಲ, ಒಂದು ತಾತ್ವಿಕವಾಗಿ ಅಂತ್ಯ ಆಡೋಕೆ ಸಾಧ್ಯ ಇಲ್ಲ. ಬಿಕಾಸ್ ಇದು ನ್ಯಾಯಾಲಯದ ಪರಿಧಿಯಲ್ಲಿದೆ, ಅಲ್ಲಿ ಡಿಸೈಡ್ ಆಗಬೇಕು ಅನ್ನೋದು ಒಂದಷ್ಟು ಈ ಕಡೆಯಿಂದ ಇದೆಯಲ್ಲ. ಅಂದ್ರೆ ಗುರುಗಳು ಹೀಗೆ ನಿಲುವು ತೆಗೆದುಕೊಳ್ಬಹುದಾಗಿತ್ತು. ನಾನು ಏನು ಆವಾಗಲೇ ನೈತಿಕತೆ ಅಂತ ಒಂದು ಪದ ಉಪಯೋಗಿಸಿ ಮಾತಾಡಿದೆ. ಗುರುಗಳನ್ನ ನಾವು ನ್ಯಾಯಾಂಗ ಅಂತ ಮಾತಾಡೋಕೆ ಸಾಧ್ಯ ಆಗದೆ ಇದ್ರು, ನೈತಿಕತೆ ದೃಷ್ಟಿಯಿಂದ ಗುರುಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆಕ್ಚುಲಿ ನನಗೊಂದು ಗೊತ್ತಿಲ್ಲ, ಒಂದು ಪರ್ಸನಲ್ ಪ್ರಶ್ನೆ ಕೇಳಬೇಕು ಜಗದೀಶ್ ಶರ್ಮಾರೆ. ಗುರುಗಳು ಏನ್ ಫೀಲ್ ಮಾಡ್ತಾರೆ ಆಕ್ಚುಲಿ? ನಾನು ಆಕ್ಚುಲಿ ಇವತ್ತು ಎಕ್ಸ್ಪೆಕ್ಟ್ ಮಾಡಿದ್ದೆ ಗುರುಗಳೇನೋ ಮಾತಾಡಬೇಕು, ಅವರಿಂದ ಜನಕ್ಕೆ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತೇನೆ. ಗುರುಗಳು ಬಂದಿಲ್ಲ, ನಿಮ್ಮನ್ನ ಅವರ ಪರವಾಗಿ ರೆಪ್ರೆಸೆಂಟೇಟಿವ್ ಕಳಿಸ್ಕೊಟ್ಟಿದ್ದಾರೆ. ಏನಂತಾರೆ ಗುರುಗಳು, ಜಗದೀಶ್ ಶರ್ಮಾ ಅವರೇ? ಗುರುಗಳು ಈ ಇಡೀ ಮಿಥ್ಯಾರೋಪ ಇದೆಯಲ್ಲ, ಅದರಿಂದ ನೊಂದಿದ್ದಾರೆ. ಅವರ ಇಡೀ ವ್ಯಕ್ತಿತ್ವದ ಮೇಲೆ ಒಂದು ಕಪ್ಪು ಚುಕ್ಕೆ ನೀಡುವಂತ ಕೆಲಸ ಮಾಡಿದ್ದಾರೆ. ಅವ್ರು ಏನ್ ಫೀಲ್ ಮಾಡ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ನಾನು ಅಮೃತ ಕೊಟ್ಟೆ, ನನಗೆ ವಿಷ ಕೊಟ್ರಿ ಅನ್ನೋದನ್ನ, ಅದನ್ನೇ ಅವರು ಫೀಲ್ ಮಾಡ್ತಾ ಇದ್ದಾರೆ. ನೈತಿಕತೆ ಅಂತ ತಗೊಂಡಾಗ ತುಂಬಾ ಪ್ರಶ್ನೆಗಳು ಇಲ್ಲಿ ಹುಟ್ಟುಕೊಳ್ತಾ ಇದೆ. ಅವರು ಇರೋದು ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಒಬ್ಬ ಪೀಠಾಧಿಪತಿಯಾಗಿ. ಒಬ್ಬ ಪೀಠಾಧಿಪತಿಗೆ ಅದನ್ನು ಯಾರು ನಂಬುತ್ತಾರೋ ಇಲ್ವೋ, ನಂಬದಿರುವ ನಾಸ್ತಿಕರ ವಿಷಯ ಬೇರೆ. ಆದರೆ 1300 ವರ್ಷಗಳಿರುವ ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಲಕ್ಷಾಂತರ ಭಕ್ತರ ಇರುವ ಒಂದು ಪೀಠಾಧಿಪತಿಯಾಗಿ ಅವರಿಗೆ ಕರ್ತವ್ಯಗಳಿರುತ್ತೆ, ಅವರಿಗೆ ದಾಯಿತ್ವಗಳಿರುತ್ತೆ, ಅವರಿಗೆ ಜವಾಬ್ದಾರಿಗಳಿರುತ್ತೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ಇರುತ್ತೆ. ಯಾರೋ ಒಂದು ಅಪವಾದ ಹೇಳಿದ್ರು ಅಂತ ಮಾತ್ರಕ್ಕೆ ಅವರು ಒಬ್ಬ ಮಂತ್ರಿ ಇನ್ಯಾರೋ ಒಬ್ಬ ರಾಜೀನಾಮೆ ಕೊಟ್ಟು ಹೊರಗೆ ನಿಂತು ಒಳಗೆ ಬಂದಂತೆ ಬರೋ ವಿಷಯ ಅಲ್ಲ. ಬಟ್ ನ್ಯಾಯಾಂಗದ ಪರಿಧಿಯಲ್ಲಿ ಯೋಚನೆ ಮಾಡಿದಾಗ ಅದು ಪೀಠಾಧಿಪತಿ, ನೈತಿಕತೆ ವಿಷಯ ಮಾತಾಡ್ತಾ ಇದೀವಿ, ನೈತಿಕತೆ ವಿಷಯ ಮಾತಾಡ್ತಾ ಇದೀವಿ. ಆ ಒಂದು ನೀತಿ ಅನ್ನೋದು ಏನಿದೆ ಅದನ್ನ ಮೀರಿ ಅವರೇನು ವರ್ತಿಸಕ್ಕಾಗೋದಿಲ್ಲ. ಒಂದು ವ್ಯಕ್ತಿಯಾಗಿ ಅವರು ಯಾವುದಕ್ಕೂ ಸಿದ್ಧರೆ, ಯಾವ ತನಿಖೆಗೂ ಸಿದ್ಧರೆ. ಒಂದು ವ್ಯಕ್ತಿಯಾಗಿ ನಿಮ್ಮಂತೆ ಕೂಡ ಅಲ್ಲ, ಅವರೊಬ್ಬ ಸನ್ಯಾಸಿ. ಎಲ್ಲವನ್ನು ಬಿಟ್ಟವರು. ಅವರಿಗೆ ಅದು ಜೈಲು ಒಂದೇ, ಹಿಮಾಲಯವೂ ಒಂದೇ, ಅರಮನೆಯೂ ಒಂದೇ, ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಹಾಗೆ ಅವರು ಇದ್ದವರು ಕೂಡ, ಇರುವವರು ಕೂಡ. ಆದ್ರೆ ಒಬ್ಬ ಪೀಠಾಧಿಪತಿ ಅಂತ ಅಂದಾಗ ಅದರ ಕರ್ತವ್ಯಗಳನ್ನ ಬಿಟ್ಟು ಏನೋ ಮಾಡ್ಲಿಕ್ಕಾಗೋದಿಲ್ಲ. ಯಾರೋ ಒಂದು ಅಪವಾದ ಮಾಡಿಬಿಟ್ರು ಅಂತ ಅಂದ ಮಾತ್ರಕ್ಕೆ ಬಿಡ್ತಾ ಹೋದ್ರೆ ಎಂಡ್ಲೆಸ್ ಇದು. ನಿಮ್ಮ ಬೆಳವಣಿಗೆಯನ್ನು ನೋಡಿ ಕರುಬುತ್ತಾರೆ, ನಿಮ್ಮನ್ನ ಇಳಿಸಬೇಕು, ಸಾಮರ್ಥ್ಯ ಇಲ್ಲ, ನಿಮ್ಮ ಸಾಮರ್ಥ್ಯ ವೃದ್ಧಿ ಆಗ್ತಾ ಇದೆ, ನೀವು ಬೆಳೀತಾ ಇದ್ದೀರಿ, ನೀವು ಬೆಳೆಸ್ತಾ ಇದ್ದೀರಿ. ನಾನು ಹೇಳ್ತೀನಿ, ನಿಮ್ಮ ಒಂದು ಅಪವಾದ ಹಾಕ್ತೀನಿ, ಇಳಿದು ಬಿಡಿ. ಅಲ್ಲ, ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಬಾರ್ದು. ನಾನು ಇಷ್ಟೋ ತನಕ ನೀವು ಮಾತಾಡಲಿಲ್ಲ, ನೀವು ಮಾತಾಡುವಾಗ ನಾನು ಮಾತಾಡ್ತಾ ಇದ್ದೀನಿ, ಮುಗಿದ ಮೇಲೆ ನೀವು ಎಷ್ಟೊತ್ತು ಮಾತಾಡಿ. ಹಾಗೆ ಯಾವುದೇ ವಿಷಯಕ್ಕೆ ಬಂದ್ರೂ ಶ್ರೀಗಳವರು ಅವರಿಗೆ ದತ್ತವಾದ ಅಧಿಕಾರ ಏನಿದೆ, ಅವರಿಗೆ ದತ್ತವಾದ ಕರ್ತವ್ಯಗಳೇನಿದೆ, ಅದನ್ನು ಬಿಟ್ಟು ಹಾಗೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರ ನಡುವೆಯೂ ಈ ಮಣ್ಣಿನ ಕಾನೂನಿಗೆ ಅಗೌರವವಾಗಿ ನಡೆದುಕೊಂಡಿಲ್ಲ. ನೀವೇನನ್ನೆಲ್ಲ ಕೇಳ್ತಾ ಇದ್ದೀರೋ ಅದನ್ನು ಕೂಡ ಕಾನೂನುಬದ್ಧವಾಗಿ ನಾವು ಕೇಳ್ತಾ ಇದ್ದೀವಿ. ಕೋರ್ಟ್ ಕೊಟ್ರೆ ಅದನ್ನು ಅನುಭವಿಸ್ತೀವಿ, ಕೋರ್ಟ್ ಜಾಮೀನು ಕೊಡ್ತಾ ಅನುಭವಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಕೋರ್ಟಿಗೆ ಸ್ಟೇ ಕೇಳಿದ್ವಿ, ನೋಡಿ ನಮಗೆ ಇಂತಹ ಕಾರಣಗಳಿವೆ, ಹಾಗಾಗಿ ಸ್ಟೇ ಬೇಕು, ನಮಗಿದು ಅರ್ಥ ಆಗಿಲ್ಲ, ನಮಗೆ ಸ್ಟೇ ಬೇಕು, ನಮಗಿಂತಹ ಅನಿವಾರ್ಯತೆ ಇದೆ, ಸ್ಟೇ ಬೇಕು ಅಂತ ಕೇಳಿದ್ವಿ, ಕೋರ್ಟ್ ಕೊಡ್ತಾ ಅನುಭವಿಸ್ತೀವಿ. ಇದು ಕಾನೂನನ್ನ ಯಾವುದೇ ತರಹದಲ್ಲೂ ದುರ್ಬಳಕೆ ಅನ್ನುವ ಪ್ರಶ್ನೆಯೇ ಇಲ್ಲ ಅದು ಅಂತ. ನೈತಿಕವಾಗಿಯೂ ಕೂಡ ಶ್ರೀಗಳವರು ಯಾವ ತಪ್ಪು ಮಾಡಿದ್ದಾರೆ ಇದರಲ್ಲಿ ಅಂತ ನನಗೆ ಎಲ್ಲೂ ಕಾಣಿಸೋದಿಲ್ಲ. ಶಂಕರಾಚಾರ್ಯ ಪರಂಪರೆಯಲ್ಲಿ ಸನ್ಯಾಸ ಧರ್ಮಕ್ಕೆ ಬಹಳ ಮಹತ್ವ ಇದೆ. ಅದೊಂದು ಶಂಕರಾಚಾರ್ಯ ಪೀಠ. ಶಂಕರಾಚಾರ್ಯ ಪರಂಪರೆಯಲ್ಲಿ ನನ್ನ ತಿಳುವಳಿಕೆಯ ಪರಿಧಿಯಲ್ಲಿ ಹೇಳೋದಾದ್ರೆ, ಯಾವುದೇ ಒಬ್ಬ ಸನ್ಯಾಸಿ ಹೆಣ್ಣನ್ನ ಸ್ಪರ್ಶ ಕೂಡ ಮಾಡಬಾರ್ದು. ಬರೇ ಸ್ಪರ್ಶ ಮಾಡಬಾರ್ದಲ್ಲ, ಹೆಣ್ಣಿನ ಮರದ ಗೊಂಬೆಯನ್ನು ಕೂಡ ಸ್ಪರ್ಶ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಸ್ವಾಮಿಗಳು ಅವರಿಗೆಲ್ಲ ಗೌರವವನ್ನು ನಾನು ಕೊಡ್ತಾ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಅವರು ಆ ಧರ್ಮವನ್ನು ಪಾಲಿಸಿದಾರ ಅನ್ನುವಂಥ ಪ್ರಶ್ನೆ ಹೇಳ್ತದೆ. ಏನು ಕೇಳಿದ್ರೆ, ಅವರು ಪ್ರತಿಯೊಬ್ಬ ಹೆಣ್ಣು ಮಗಳ ಹಣೆಗೆ ಕುಂಕುಮ ಹಚ್ಚುವಂತ ಒಂದು ಅಭಿಯಾನವನ್ನು ಕೈಗೊಂಡ್ರು. ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಅವ್ರ ಕೈಯಲ್ಲಿ ಸ್ವತಃ ಕೈಯಲ್ಲಿ ಮುಟ್ಟಿರುವಂತಹ ಫೋಟೋಗಳು ಬೇಕಾದಷ್ಟು ಜಗದೀಶ್ ಶರ್ಮಾ ಅವರು ಸಂಪಾದನೆ ಮಾಡ್ತಾ ಇರುವಂತಹ ಪತ್ರಿಕೆಯಲ್ಲೇ ಆ ಫೋಟೋಗಳು ಬಂದಿದ್ದಾವೆ. ಅಂದ್ರೆ ನಾನು ಏನನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಶಂಕರಾಚಾರ್ಯ ಪರಂಪರೆಯ ಒಂದು ಪ್ರಮುಖವಾದಂತಹ ಸನ್ಯಾಸ ಧರ್ಮದ ಒಂದು ಪ್ರಮುಖ ಆಯಾಮವನ್ನ ಇಲ್ಲಿ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಅನೇಕರ ಮನಸ್ಸಿನಲ್ಲಿದೆ. ಶ್ರೀರಾಮಚಂದ್ರಾಪುರದ ಮಠದ ಅನೇಕ ಸದ್ಭಕ್ತರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ಅವ್ರ ಮೇಲೆ ಹಲ್ಲೆ ನಡೆಸುವಂತ ಪ್ರಯತ್ನ ಕೂಡ ಆಗಿದೆ. ಇದೆಷ್ಟು ಮಟ್ಟಿಗೆ ಇದು ಅತ್ಯಂತ ಸುಳ್ಳು. ಈ ಸುಮ್ಮನೆ ಸಚಿದಾನಂದ ಹೆಗಡೆಯವರ ಅಂತ ಹಿರಿಯ ಹಲ್ಲೆ ಎಲ್ಲಿ ನಡೆದಿದೆ, ಯಾವಾಗ ಆಯ್ತು, ಆಗಿಲ್ಲ. ಹಲ್ಲೆ ನಡೆಸುವ ಪ್ರಯತ್ನ ಹೆಗಡೆ ಅವರು ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ನೀವು ಹೆಣ್ಣನ್ನ ಮುಟ್ಟಬಾರದು ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ನಿಮಗ್ ಗೊತ್ತಾ? ನೀವಿದ್ರಾ?
ಎಲ್ಲ ಪತ್ರಿಕೆಯಲ್ಲಿ ವರದಿಯಾಗಿದೆ, ಪತ್ರಿಕೆಯಲ್ಲಿ ವರದಿಯಾಗಿದೆ, ಮಾಧ್ಯಮದಲ್ಲಿ ಬಂದಿದೆ. ನಡೆದೇ ಇರುವ ಸುಳ್ಳು ಕಥೆಗಳನ್ನ ಜೋಡಿಸ್ತಾ ಎಲ್ಲರೂ ಹೇಳ್ತಾರೆ. ಡಾಕ್ಟರ್ ಟಿ ಟಿ ಯಡಿಯೂರಪ್ಪ ಸ್ವತಃ ನನ್ನ ಹತ್ರ ಹೇಳಿದ್ದಾರೆ. ಈಗಿದ್ರ ಅಂತ ಒಂದು ಪ್ರಶ್ನೆ ಹಾಕಿದ್ರಲ್ಲ ಸರ್, ತಕ್ಷಣ ಜನ ನೋಡ್ತಿರೋ ಅನ್ಸ್ಬಿಡುತ್ತೆ, ಹಾಗಿದ್ರೆ ಅವರಿಬ್ಬರು ಏಕಾಂತದಲ್ಲಿ ನೀವಿದ್ರ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಸಡನ್ ಆಗಿ. ಈ ಅವರಿಬ್ಬರು ನಡುವೆ ನಡೆದಿದ್ದು ಇದ್ರಾ ಇಲ್ವಾ ಅಂತ ಕೇಳಕ್ ಬರ್ಲಿಕ್ಕಿಲ್ಲ. ಉತ್ತರ ಇದೆ. ಏಕಾಂತ ಎಂಬುದು ಇವ್ರು ಏನು ಏಕಾಂತ ಅಂತ, ಏಕಾಂತ ಅಸಂಭವ. ಯಾಕೆಂತ ಕೇಳಿದ್ರೆ ಗುರುಗಳ ಸಾಮೀಪ್ಯ ಅವರ ಪರಿವಾರದವರು ಇಲ್ಲದೆ ಗುರುಗಳ ಒಂದು ದಿನಚರಿಯನ್ನ CID ಅವರು ಪ್ರಶ್ನಿಸಿದ್ರು. ಅದರಲ್ಲಿ ಸ್ಪಷ್ಟವಾಗಿ ಗುರುಗಳು ಹೇಳಿದ್ದಾರೆ, ಈ ಯಾವುದೇ ಒಂದು ವಸ್ತುವನ್ನು ಕೂಡ ತಾನಾಗಿ ತಕ್ಕೊಳ್ಳುವಾಗಲಿಲ್ಲ. ಸ್ನಾನ ಕೂಡ ಮಾಡಬೇಕಾದ್ರೆ ಅದು ಪರಿವಾರದವರು ಮಾಡಬೇಕು. ಅದರ ಬಗ್ಗೆ ಒಂದು 40 ನಿಮಿಷ ತನಿಖೆಯ ಸಂದರ್ಭದಲ್ಲಿ ಗುರುಗಳು ಹೇಳಿದ್ರು. ಇದೊಂದು ಕೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಆಯ್ತು. ಏಕಾಂತ ಅಂತ ಏನು ಹೇಳ್ತಾರೆ ಆ ಶಬ್ದ, ಏಕಾಂತ ಅಂದ್ರೆ ಏನು? ಈಗ ನಿಮಗೆ ಏನಾದ್ರೂ ಗುರುಗಳ ಹತ್ರ ಮಾತಾಡ್ಬೇಕು, ಯಾರಾದ್ರೂ ಮಾತಾಡೋದು ಯಾರು ಇರೋದಿಲ್ಲ. ಏಕಾಂತ ಅಂತ ಹೇಳಿ ಇವ್ರಿಗೆ ಏನು ಗೊತ್ತು? ಇವ್ರು ನಿಮಗೆ ನೀವು ಕಂಡಾಗೆ ಅಥವಾ ಅವರು ಕಂಡಾಗ ಏಕಾಂತ ಅಂದ್ರೆ ಏನು? ಖಾಸಗಿ ಭೇಟಿ, ಖಾಸಗಿ ಭೇಟಿ ಯಾವುದೇ ಶಿಷ್ಯರುಗಳು ಇಲ್ಲದೆ ಗುರು ಮತ್ತೆ ಶಿಷ್ಯ ಅಥವಾ ಶಿಷ್ಯ ಪರಿವಾರದವರು ಒಟ್ಟಿಗೆ ಇರ್ತಾರೆ. ಯಾರಾದ್ರೂ ಖಾಸಗಿಯಾಗಿ ಸ್ವಲ್ಪ ಪರಿವಾರದವರನ್ನು ಬಾಗಿಲು ಕಾಯಲಿಕ್ಕೆ ಹೊರಗೆ ಕಳಿಸ್ತಾರೆ ಸ್ವಾಮಿ, ಹೋಗಿ ಅಥವಾ ನನಗೆ ಗೊತ್ತಿದೆ, ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಖಾಸಗಿ ಭೇಟಿ ಅಂತ ಹೇಳಿದ್ರೆ ಇವರು ಹೇಳಿದ ರೀತಿಯಲ್ಲಿ ಆಗುವಂತಹ ಒಂದು ಸಂದರ್ಭ ಖಾಸಗಿ ಇಲ್ಲ, ನಿಮಗೆ ಗೊತ್ತಿಲ್ಲ, ನಾನು ಕಣ್ಣಾರೆ ನೋಡಿದ್ದೇನೆ. ಪರಿವಾರದವರನ್ನು ಹೊರಗೆ ಹೀಗೆ ಹೇಳಿ ಯಾರಿಗೂ ಗೊತ್ತಾಗುದಿಲ್ಲ. ಮಧ್ಯರಾತ್ರಿ 11 ಗಂಟೆಗೆ ಮೇಲೆ ಆಗುವಂತ ಯಾರಿಗೂ ಗೊತ್ತಾಗುದಿಲ್ಲ. ಎಲ್ಲರನ್ನು ಒಬ್ಬನನ್ನು ಪ್ರತಿ ಸಲ ಮೋಸ ಮಾಡಬಹುದು, ಆದ್ರೆ ಎಲ್ಲರನ್ನು ಎಲ್ಲಾ ಸಲ ಮೋಸ ಮಾಡ್ಲಿಕ್ಕೆ ಹೋಲ್ಡ್ ಆನ್ ಎ ಸೆಕೆಂಡ್ ಸರ್, ಗಿವನ್ ಎ ಚಾನ್ಸ್. ಒಂದ್ ಚಿಕ್ಕದಾಗಿ ಒಂದೇ ಮಾತಲ್ಲಿ ಗುರುಗಳು ನೋಡ್ತಿದ್ರೆ ಈ ಕಾರ್ಯಕ್ರಮ ಏನ್ ಹೇಳೋಕ್ ಬಯಸ್ತೀರಿ? ಸ್ಟಾರ್ಟಿಂಗ್ ಫ್ರಮ್ ಸಚ್ಚಿದಾನಂದ ಹೆಗಡೆ ಅವರು. ಆ ಪೀಠಕ್ಕೆ ಏನು ಮಾಲಿನ್ಯ ಅಂಟುಕೊಂಡಿದೆ ಅದನ್ನ ತೊಳೆಯೋ ಪ್ರಯತ್ನ ಆಗ್ಬೇಕು. ಮಿಸ್ಟರ್ ಆರ್ ಕೆ ಭಟ್. ನಾನು ಕೂಡ ಅದೇ ಮಾತನ್ನು ಹೇಳ್ತೇನೆ. ನಮಗೆ ಈವಾಗಲೂ ಕೂಡ ಪೀಠದ ಬಗ್ಗೆ, ಮಠದ ಬಗ್ಗೆ ಸಾಕಷ್ಟು ಗೌರವ ಇದೆ. ಅವರು ಪೀಠತ್ಯಾಗ ಮಾಡೋದ ಅಥವಾ ಉತ್ತರಾಧಿಕಾರಿಯನ್ನು ನೇಮಿಸಿ ವಿಚಾರಣೆಯನ್ನು ಎದುರಿಸೋದ, ನಿಷ್ಕಳಂಕರುವಂತಳ್ಳಿ ಆದ ಮೇಲೆ ಮತ್ತೆ ಪುನಃ ಅಲ್ಲಿ ಪೀಠದಲ್ಲಿ ಕೂತ್ಕೊಳ್ಬಹುದು. ಬಟ್ ಈ ಒಂದು ಬಂದಂತಹ ಕೊಳೆಯನ್ನು ತೊಳೆದುಕೊಂಡು ಪರಿಶುದ್ಧರಾಗಿ ಅವರು ವಾಪಸ್ ಬಂದ್ರೆ ಬಹಳ ಸಂತೋಷ. ಗಿವನ್ ಎ ಚಾನ್ಸ್. ಪ್ರೇಮಲತಾ ದಿವಾಕರ್ ದಂಪತಿಗಳಿಗೆ ಏನ್ ಹೇಳೋಕ್ ಬಯಸ್ತೀರಿ? ನೋಡಿ ಮಿಸ್ಟರ್ ಜಗದೀಶ್ ಶರ್ಮಾ ಪ್ಲೀಸ್. ನೀವು ಮಠದ ಎಲ್ಲ ಸೌಖ್ಯವನ್ನು ಅನುಭವಿಸಿದ್ರಿ, ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರಿ, ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ವರ್ತಿಸ್ತಾ ಇದ್ದೀರಿ. ಇವತ್ತು ಕೂಡ ಎಷ್ಟೋ ಸಲ ಯೋಚನೆ ಮಾಡಿದಾಗ ಬೇಸರ ಆಗತ್ತೆ, ನಮ್ಮ ಜೊತೆಗೆ ನೀವಿದ್ದವರು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ. ದಯಮಾಡಿ ನಿಮ್ಮ ಹಿಂದಿನ ಷಡ್ಯಂತ್ರವನ್ನು ರೂಪಿಸೋದು ಯಾರು ಅಂತ ಹೇಳಿ ಈ ಮಿಥ್ಯಾರೋಪದಿಂದ ಹೊರಗೆ ಬನ್ನಿ. ಡಾಕ್ಟರ್ ಗಜಾನನ್ ಶರ್ಮಾ. ಪ್ರೇಮಲತಾ ದಿವಾಕರ್ ಅವರಿಗೆ ನಂದು ಒಂದು ಬೇಡಿಕೆ ಏನು ಅಂತಂದ್ರೆ, ನಾವೆಲ್ಲ ಜೊತೆಯಾಗಿ ಬಹಳ ದಿನ ಕೆಲಸ ಮಾಡಿದ್ವಿ. ನಾವು ಪ್ರೇಮಕ್ಕಂತನೂ ಮಾತಾಡ್ತಿದ್ವಿ, ಎಲ್ಲ ಮಾಡ್ತಾ ಇದ್ವಿ, ಅವ್ರ ಜೊತೆಗೆ ಚೆನ್ನಾಗಿದ್ವಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು U-turn ಅವ್ರು ತಗೊಂಡಿದ್ದಾರೆ. ಯಾಕೆ ತಗೊಂಡಿದ್ರು ಅದೊಂದು, ಆದ್ರೆ ಅವರಿಗೆ ಒಂದು ಒಳ್ಳೆ ಅವಕಾಶ ಇದೆ. ಏನು ಅಂತಂದ್ರೆ, ತಾನು ಮೊನ್ನೆ ಕೂಡ ಹೇಳಿದ್ರು, ನಾನು ಭಕ್ತೆ ಆಗಿದ್ರಿಂದಲೇ ಹೀಗೆಲ್ಲ ಆಯ್ತು ಅಂತೇಳಿ. ನಿಜವಾದ ಭಕ್ತೆ ಆದ್ರೆ ಅವರು ಭಕ್ತೆ ಆದ್ರೆ ಇದ್ರ ಹಿಂದೆ ಯಾರಿದ್ದಾರೆ? ಇದು ಯಾತಕ್ಕೆ ಈ ತರ ಆಯ್ತು? ಯಾಕಂದ್ರೆ ಹಿಂದೆ ಯಾವತ್ತೂ ಆಗದಿದ್ದಾಗ ಈಗೆಲ್ಲೋ ಬಂದು ಈ ತರ ಆಗ್ತಾ ಇದೆ ಅಂತಂದ್ರೆ, ಈಗ ಇದ್ದಕ್ಕಿದ್ದಾಗೆ ನಿಮಗೆ ಆ ಭಕ್ತಿ ಯಾಕೆ ಹೋಯ್ತು? ಆ ರಾಮನಾಣೆ ಭಯ ಯಾಕೆ ಇದ್ದಕ್ಕಿದ್ದಾಗೆ ಹೋಯ್ತು? ಯಾತಕ್ಕೆ ಈ ತರ ಮಾಡ್ತಾ ಇದ್ದೀರಿ? ನಿಮ್ಮ ಜೊತೆಗೆ ಈಗ ಹೊಸದಾಗಿ ಕಥೆಗಳನ್ನ ಸೇರಿಸ್ತಾ ಇದ್ದೀರಿ. ಇನ್ನೂ ಕೆಲವರು ಇದ್ದಾರೆ, ಇಡೀ ಸಮಾಜಕ್ಕೆ ಹೆಣ್ಣು ಅವಮಾನ ಯಾಕೆ ಮಾಡ್ತೀರಿ? ಶಂಭು ಶರ್ಮಾ ಫೈನಲ್ ನೋಟ್. ನೋಡಿ, ಈ ಪ್ರೇಮಲತಾ ದಿವಾಕರ್ ಕೊಟ್ಟಂತಹ ಕಂಪ್ಲೇಂಟ್ ವಿಚಾರದಲ್ಲಿ ನಾವು ತುಂಬಾ ಆದ್ರೆ ಈ ಕಂಪ್ಲೇಂಟ್ ಹಿಂದೆ ಏನು ಷಡ್ಯಂತ್ರ ಇದೆ, ಆ ಷಡ್ಯಂತ್ರ ಸಾಧ್ಯತೆಗಳನ್ನ ನಾವು ಸಾರ್ವಜನಿಕ ಮುಂದೆ ಇಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅದು ಇಡದಿದ್ರೆ ಅರ್ಧ ಮಾತ್ರ ಇಲ್ಲಿ ಸಂಪೂರ್ಣ ಡಿಸ್ಕಷನ್ ಹೊರಗೆ ಬರುತ್ತೆ. ಇಷ್ಟೇ ಮಾತಾಡಿದ್ದಲ್ಲ, ನಾವು ಇವಾಗಲೂ ಕೂಡ ಆಹ್ವಾನ ಕೊಡ್ತೀವಿ. ಶ್ರೀ ರಾಘವೇಶ್ವರ ಶ್ರೀಗಳು ನಿಮ್ ಜೊತೆ ಕೂಡ ಮಾತಾಡಬೇಕು ಅಂತ ಬಯಸ್ತೀವಿ. ನಿಮ್ಗೆ ಅನ್ಸಿದ್ದನ್ನ ಹೇಳಬೇಕು, ಜನ ಕೂಡ ಕೇಳಬೇಕು ಅಂತ ಬಯಸ್ತೀವಿ. ಮುಖಾಮುಖಿ ಆದ್ರೆ ಪಬ್ಲಿಕ್ ಟಿವಿ ವೇದಿಕೆ ಕೂಡ ಸಜ್ಜಾಗಿದೆ. ರಾಮ ಕಂಡ ಕನಸು ರಾಮರಾಜ್ಯ ಆಗಿರಬೇಕು ಅಂತ, ಅದನ್ನೇ ನಾವು ಕೂಡ ಬಯಸ್ತಾ ಇದ್ದೀವಿ. ನ್ಯಾಯಾಲಯ ಅದನ್ನು ಡಿಸೈಡ್ ಮಾಡುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಥ್ಯಾಂಕ್ ಯು ಸೊ ಮಚ್ ಜೆಂಟ್ಲ್ಮೆನ್. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.